ಬೆಂಗಳೂರೇ ಕೀ ಏನು ಬಿಟ್ಟಿಲ್ಲ ತಾನೇ ನಾವು. ಹೇಗಿದ್ದೀರಾ ಹೇಳ್ರು? ಸಡನ್ನಾಗಿ ಒಂದು 4 ದಿನ ಮುನ್ನಾರ್ ಟ್ರಿಪ್ ಪ್ಲಾನ್ ಹಾಕ್ಕೊಂಡಿದ್ದೀವಿ. ಸೊ ನೈಟ್ ಬಿಡೋಕ್ಕಾಗಲಿಲ್ಲ ನಮಗೆ, ಯಾಕಂದರೆ ನಿದ್ದೆ ಮಾಡಿರಲಿಲ್ಲ, ವರ್ಕ್ ಮಾಡಿದ್ವಲ್ಲ ನಿನ್ನೆ. ಸೊ ಹಾಗಾಗಿ ಬೆಳಗ್ಗೆ ಹೋಗೋಣ ಅಂತ ಬಂದ್ವಿ. ಬಟ್ ರೋಡಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಬನ್ನಿ ಏನಾದರೂ ಹೊಟ್ಟೆಗೆ ಇಟ್ಟಾಕೊಂಡು ಸಿಗೋಣ ಮತ್ತೆ. ಕೀ ಏನು ಬಿಟ್ಟಿಲ್ಲ ತಾನೇ ನಾವು ಪ್ರತಿ ಸಲ. ಮತ್ತೆ ಹಾಗೆ ಬೈಕ್ ಕೀ ಎಲ್ಲ ಬಿಟ್ಟೋಗ್ಬಿಟ್ಟು ಒಂದ್ಸಲ ಮೊಬೈಲ್ ಗೂಗಲ್ ಮ್ಯಾಪ್ ಹಾಕಿದ್ವಿ, ಹಂಗೆ ಮೊಬೈಲ್ನ ಹಂಗೆ ಬಿಟ್ಟೋಗ್ಬಿಟ್ಟಿದ್ವಿ. ಅದು ಹೋಯ್ತು 5 ನಿಮಿಷದಲ್ಲಿ. ನಂಜನಗೂಡಲ್ಲಿ ಕಳ್ಕೊಂಡ್ವಿ ಲಾಸ್ಟ್ ಟೈಮು. ಅದಕ್ಕೆ ಫಸ್ಟ್ ಯಾವಾಗಲೂ ಅಷ್ಟೇ ಬೈಕ್ ನಿಲ್ಸಾದ್ಮೇಲೆ ಹೆಲ್ಮೆಟ್ ಕೀ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಬೈಕ್ ಮೇಲೆಲ್ಲ ಟ್ರಿಪ್ ಹೋಗ್ತಿದ್ರೆ ಸೇಫ್ಟಿ ಗೇರ್ಸ್ನ ಯೂಸ್ ಮಾಡೋದು ಮರಿಬೇಡಿ. ಸೊ ತಿಂಡಿ ಎಲ್ಲ ತಿಂದಾಯ್ತು. ಇವಾಗ ಇನ್ನೇನು ಹೋಗೋಣ. ಇನ್ನೊಂದು 430 ಕಿಲೋಮೀಟರ್ ಏನೋ ಇದೆ. ಸಂಜೆ ಒಂದು 4-5 ಗಂಟೆ ಆಗ್ಬೋದು ರೀಚ್ ಆಗೋಕ್ಕೆ. ಸೊ ಶೋಭಾ ಅವರೇ ಬಾಯ್ ಹೇಳಿ ಅಲ್ಲಿವರೆಗೂ. ಇವಾಗ ಹೊಡ್ತಾ ಇದ್ದೀವಿ. ಕಿರಣ್ ಒಂದು 4 ಗಂಟೆಗೆ ಹೋಗ್ತೀವಲ್ಲ, 4 ಗಂಟೆ 5 ಗಂಟೆ ಆಗ್ಬೋದಲ್ಲ. ರೋಡ್ ಬೇರೆ ರಶ್ ಐತೆ. ಇಡೀ ಬೆಂಗಳೂರೇ ಮುನ್ನಾರ್ಗೆ ಹೋಗ್ತಿದ್ದೀವಿ ಅನ್ನೋ ಥರ ಕಾಣಿಸ್ತಾ ಇದೆ. ಕೇರಳದಲ್ಲೇ ಇಡೀ ಬೆಂಗಳೂರನ್ನ ನಾವು ಕೇರಳದಲ್ಲಿ ನೋಡ್ಬೋದು ಇವತ್ತು, ಅಲ್ವಾ ಕಿರಣ್? ಇಲ್ಲಾದ್ರೂ ಬೇಕು. ಅಲ್ಲಿ ಹಿಂದೆ ಎಷ್ಟು ರಶ್ ಇತ್ತು, ಅಲ್ಲಿ ಟೋಲ್ ಹತ್ರ ಗಾಡಿಗಳು ನಿಂತ್ಕೊಂಡಿದಾವೆ ಅಂದ್ರೆ ಹೊಸಿ ಎಲ್ಲ. ಹೌದೌದೌದು. ಈ 4 ಡೇಸ್ ಮಾತ್ರ ಬೆಂಗಳೂರು ಬಿಕೋ ಅಂತಿರುತ್ತೆ ಅನ್ಸುತ್ತೆ. ನಮ್ಮನ್ನು ಸೇರಿಸ್ಕೊಂಡು ನಾವು ರಶ್ ಮಾಡ್ತಾ ಇದೀವಿ ರೋಡ್ನ. ಸೊ ಇನ್ನೂ ಒಂದು 150 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ನಿಯರ್ಲಿ ಒಂದು 5 o'clock ರೀಚ್ ಆಗ್ತೀವೇನೋ. ಸೊ ಇವತ್ತೇನು ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಸೊ ನಾಳೆಯಿಂದನೇ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡೋದು. ಇವತ್ತೇ ಬರೀ ರೈಡ್ ಲಾಂಗ್ ರೈಡ್ ಆಗಿದೆ. ಒಬ್ಬನೇ ಗಾಡಿ ಓಡಿಸ್ಬೇಕಲ್ಲ. ಶೋಭಾ ಅವ್ರು ಓಡಿಸ್ತೀನಿ ಅಂತಾರೆ, ಬಟ್ ಅವರು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಓಡಿಸ್ತಾರೆ. ಹಾಗಾಗಿ ಎಲ್ಲ ಕಡೆ ಲಿಮಿಟ್ ಇದೆಯಲ್ಲ, ಸ್ಪೀಡ್ ಲಿಮಿಟ್ 60, 50, ಅದಕ್ಕೆ ನಾನು ಓಡಿಸಲ್ಲ. ಗಣಿತದಲ್ಲಿ ರಾಮಾನುಜನ್ ಯಾವ ಥರ ಎಕ್ಸ್ಪರ್ಟು, ನಮ್ಮ ಶೋಭಾ ಅವರು ಅದೇ ಥರ ಎಕ್ಸ್ಪರ್ಟು. ಶೋಭಾ ಅವರೇ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ನಿಮ್ಮ ಹತ್ರ 10,000 ಇದೆ ಅಂದ್ಕೊಳ್ಳಿ, ಬರೀ 5 ರೂಪಾಯಿ ಕಾಯಿನ್ಗಳು. ಇವಾಗ ನೀವು ಅದರಲ್ಲಿ ನನಗೆ 3,000 ಕೊಡಬೇಕು. ಎಷ್ಟು ಕಾಯಿನ್ ಕೊಡ್ತೀರಾ? ಹೇಳಿ, ಎಷ್ಟು ಕಾಯಿನ್ ಕೊಡ್ತೀರಾ? ಹಾಂ, 3,000. 600 ಅಂದರೆ ಪಕ್ಕಾನಾ? ಲಾಕ್ ಮಾಡ್ಲಾ? ಏನೋ ಇದೊಂದು ಕೌಂಟ್ ಬಂದಿದೆ ಅನ್ಕೊಳ್ತೀನಿ. ಸರಿ, ಅಲ್ಲಿ ಕಮೆಂಟಲ್ಲಿ ಹೇಳ್ತಾರೆ, ಅವಾಗ ಓದ್ಕೊ ನೀನು. ಕಿರಣ್, ಅಲ್ಲಿ ಮೇಲಿದೆಯಲ್ಲ ಅದೇನು ನೀರ? ಜರಿನ? ಅಲ್ಲೆಲ್ಲ ಜರಿ ಥರ ಕಾಣಿಸ್ತಾನೆ ಇಲ್ಲ. ಮಳೆನೂ ಬಂದಿಲ್ಲ, ಅದೇನು ಕಾಣಿಸ್ತಿದೆ? ನೋಡಿದ್ರೆ ಗೊತ್ತಾಗುತ್ತೆ. ಹೌದಾ? ಸ್ವಲ್ಪ ಆದರೂ ಪ್ರಕೃತಿ ಎಷ್ಟು ಡಿಫ್ರೆನ್ಸ್ ಅಲ್ಲ. ಇಲ್ಲೆಲ್ಲ ಕಂಪ್ಲೀಟ್ ಬಂಜರು ಭೂಮಿ. ಇಲ್ಲಿಂದ ಒಂದು 60 ಕಿಲೋಮೀಟರ್ ಹೋದ್ರೆ ಫುಲ್ ಗ್ರೀನರಿ ಇರುತ್ತೆ ಅಲ್ಲ? ಎಷ್ಟು ವಿಚಿತ್ರ.
ನಾವು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೊಳ್ಳೆ ಪ್ಲೇಸ್ನ ಕವರ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೇಲೆ ಎಲ್ಲೂ ಅಲ್ಲಿ ಮನೆ ವೆಹಿಕಲ್ಸ್ ಬರ್ತಿದ್ವಿ. ಅಲ್ಲಿಗೆ ಹೋಗ್ತೀವಿ ನಾವು ಇವಾಗ. ಇಲ್ಲೂ ಮನೆ ಇದೆ. ಇಲ್ಲಿಗೆ ಹೋಗ್ತೀವಲ್ಲ ನಾವು ಇವಾಗ. ಇದೇ ರೂಟ್ ಅಲ್ಲಿ ಹೋಗೋದಿಲ್ಲ. ಇಲ್ಲೊಂದು ಮನೆ ಇದೆ ಕಾಣಿಸುತ್ತಾ? ಇಲ್ಲೊಂದು ಮನೆನೂ ಕಟ್ಕೊಂಡಿದ್ದಾರೆ. ಯಪ್ಪ ಹೇಗಿರ್ತಾರೆ ಇಲ್ಲಿ? ಕರೆಂಟ್ ಇರಲ್ಲ, ಏನೂ ಇರಲ್ಲ. ಹೆಂಗಿರ್ತಾರೋ ಗೊತ್ತಿಲ್ಲ. ಇಲ್ಲಿಗೆ ಹೋಗ್ಬೇಕಲ್ವಾ? ಇಲ್ಲಿಗೆ ಆ ಕಡೆ ಹೋಗ್ಬೇಕಲ್ಲ. ಸರಿಪಾ, ಟೈಮ್ ಆಗ್ತಿದೆ, ಹೋಗೋಣ. ಟೈಮ್ ಆಗ್ತಿದೆ, ನಡಿ ಹೋಗೋಣ. ಕಾಣಿಸ್ತಿದ್ಯಲ್ಲ ರೆಸಾರ್ಟ್ ಅದು. ನೋಡಿ ಅಲ್ಲಿ ಮನೆಗಳವು ಒಳ್ಳೆ ಪೇಪರ್ ಬಿದ್ದಿರೋ ತರ ಕಾಣ್ತಿದ್ದಾವೆ. ಕಿರಣ್, ನಾವು ಬಂದಿದ್ದು ಅಲ್ಲಿಂದ ಅಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ. ನಾವು ಬಂದಿದ್ದು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಇಲ್ಲಿಗೆ ಯಪ್ಪ ಹೇಗಿದೆ ನೋಡಿ ವ್ಯೂ. ಪ್ರಕೃತಿ ಸೌಂದರ್ಯ ಹೇಗಿರುತ್ತೆ ಅಂತ ನೋಡಬೇಕು ಅಂತ ಅಂದ್ಕೊಂಡ್ರೆ ಮುನ್ನಾರ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಬಟ್ ನಾವಿನ್ನು ಮುನ್ನಾರ್ಗೆ ಹೋಗಿಲ್ಲ, ಆಗ್ಲೇ ಇಷ್ಟೊಂದು ಇಷ್ಟ ಆಗ್ತಿದೆ. ಮುನ್ನಾರಲ್ಲಿ ಹೇಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿರೋರು ಎಂಥ ಲೈಫ್ ಲೀಡ್ ಮಾಡ್ತಿರ್ಬೋದು. ದಿನ ಬೆಳಗ್ಗೆ ಇದ್ರೆ ಈ ಥರ ನೇಚರ್ ನೋಡ್ತಾರೆ. ತಮಿಳ್ನಾಡು ಮುಗಿತಲ್ಲ, ಇವಾಗ ಕೇರಳ ಸ್ಟಾರ್ಟ್ ಆಯ್ತಲ್ಲ. ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ಈ ವ್ಯೂನ ಜಸ್ಟಿಫೈ ಮಾಡ್ತಿದ್ದೆ. ಯಪ್ಪ, ಇವ್ರು ಎಷ್ಟು ಪುಣ್ಯವಂತರಲ್ಲ. ನೇರ ಪೋಯಿ ಅಂದರೆ ಸ್ಟ್ರೈಟ್ ಹೋಗಿ ಅಂತ. ನೇರ ಪೋಯಿ ಏನು? ನೇರ ಪೋಯಿ. ಓ ಸ್ವರ್ಗ ಗೊತ್ತಿಲ್ಲ ಸ್ವರ್ಗ ಹೆಂಗಿರುತ್ತೆ ಅಂತ. ಮೇ ಬಿ ಈ ಥರನೇ ಇರ್ಬೋದು. ಈಗ ನಾವು ಇನ್ನೇನು ಡೆಸ್ಟಿನೇಷನ್ಗೆ ಹತ್ರದಲ್ಲಿದ್ದೀವಿ, ಅಂದರೆ ಚಿನ್ನಕಣಲ್ಗೆ. ಇನ್ನೊಂದು ಅರ್ಧ ಗಂಟೆ ಆಗ್ಬೋದೇನೋ ಇಲ್ಲಿಂದ ಹೋಗಲಿಕ್ಕೆ. ಒಂದು 6:30-7 ಗಂಟೆ ಅನ್ನೋಷ್ಟೊತ್ತಿಗೆ ಅಲ್ಲಿರ್ತೀವಿ. ಕತ್ಲು ಬೇರೆ ಆಗಿರುತ್ತಲ್ವ, ಏನೂ ಶೂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಬರೋಂಥ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ದೇ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.